ಹಾಯ್ ನಮಸ್ತೆ ಎಲ್ರಿಗೂ. ನಾನು ನಿನ್ನೆ ಭಾನುವಾರ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವರು ದಿಢೀರಂತ ಪಾಯಸ ಮಾಡಿದ್ರು, ಗಸಗಸೆ ಪಾಯಸ. ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಅದಕ್ಕೋಸ್ಕರನೇ ಅವ್ರದ್ದನ್ನ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ಕೂಡ ಟ್ರೈ ಮಾಡ್ತೀನಿ, ನೀವು ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರುವಂಥದ್ದು ಗಸಗಸೆ, ತೆಂಗಿನಕಾಯಿ ತುರಿ, ಸ್ವಲ್ಪ ಅಕ್ಕಿ, ಗೋಡಂಬಿ, 2-3 ಏಲಕ್ಕಿ ಇಷ್ಟೇ ತೊಗೊಂಡಿರೋದವರು. ಅದನ್ನು ಚೆನ್ನಾಗಿ ಹುರ್ಕೊಂಡ್ರು. ಬೆಲ್ಲನ ಒಂದು ಕಡೆ ಕುದಿಯೋಕಿಟ್ಟಿದ್ರು. ಅದಾದಮೇಲೆ ಇದು ಚೆನ್ನಾಗಿ ಫೈನಾಗಿ ಎಲ್ಲ ಆದಮೇಲೆ ಹಸಿಕಾಯಿನೂ ಹಾಕೋಬೋದು, ಅಥವಾ ಕೊಬ್ಬರಿಕಾಯಿ ಇದ್ದರೆ ಕೊಬ್ಬರಿಕಾಯಿನೂ ಕೂಡ ಹಾಕೋಬೋದು. ಅವರು ಚೆನ್ನಾಗಿ ಅದನ್ನು ರವೆ ಥರ ರುಬ್ಕೊಂಡಿದ್ದನ್ನು ಅಲ್ಲೇ ದಿಢೀರಂತ ಮಾಡೋದಾದರೆ ರವೆ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ನೀರು ಹಾಕಿ ಆಗುತ್ತೆ. ಇಲ್ಲ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನ ಜ್ಯೂಸ್ ಥರ ಎಲ್ಲ ಬಳಸ್ತೀವಿ ಅಂದರೆ ಸ್ವಲ್ಪ ಅದು ತಣ್ಣಗಾದಮೇಲೆ ಪೌಡರ್ ಮಾಡಿ ಇಟ್ಕೋಬೋದು. ನೆಕ್ಸ್ಟು ಒಂದು ಬಾಣಲಿಗೆ ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ಈ ಗಸಗಸೆ ಪಾಯಸನ ಅವ್ರಿಗೆ ಡಾಕ್ಟರು ಬಾಡಿ ಪೇಯ್ನ್ ಇದ್ದಿದ್ದಕ್ಕೆ, ಅಂದರೆ ಮೈಕೈ ನೋವಿದ್ದಕ್ಕೆ ಸಜೆಸ್ಟ್ ಮಾಡಿದ್ರಂತೆ. ತುಂಬ ಒಳ್ಳೆಯದು, ಮಾಡ್ಕೊಂಡು ಕುಡೀರಿ ಅಂತ. ಹಾಗಾಗಿ ಅವರು ಪ್ರತಿ ಸಾರಿ ಮಾಡ್ತಾನೇ ಇರ್ತೀವಿ ಯಾವಾಗಲೂ ನಮ್ಮ ಮನೇಲಿ ಅಂದರು ಅಂತ ನಾವು ಹೋಗಿದ್ದಕ್ಕೆ ದಿಢೀರಂತ ಮಾಡಿದ್ರು. ಪಾಯಸ ಅಂತೂ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಅದನ್ನೆಲ್ಲ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಏನು ರುಬ್ಬಿಟ್ಕೊಂಡಿದ್ರೋ ಅದನ್ನು ಸೇರಿಸಿದ್ರು. ರುಬ್ಬಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಅದನ್ನು ಜ್ಯೂಸ್ ಥರನೂ ಯೂಸ್ ಮಾಡ್ಬೋದಂತೆ, ವಿತೌಟ್ ಮಿಲ್ಕು. ತುಂಬ ಚೆನ್ನಾಗಿ ಮಾಡಿದರು. ಅದಕ್ಕೆ ರುಬ್ಬಿರೋದನ್ನ ಹಾಕಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಜಾರ್ನು ಮತ್ತೆ ಅದಕ್ಕೆ ನೀರು ಹಾಕಿ ತೊಳ್ಕೊಂಡು ಅದನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡ್ರು. ಅದಾದಮೇಲೆ ನಾವು ತಿರುಗಿಸ್ಕೊಂಡ್ರೆ ಅದು ಗಂಟು ಆಗಲ್ಲ, ಏನೂ ಕೂಡ ಆಗಲಿಲ್ಲ. ಪಾಯಸ ತುಂಬ ಚೆನ್ನಾಗಿ ಬಂತು. ಹಾಕಿ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಇದೆಲ್ಲ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಸ್ವಲ್ಪ ಬೆಂದಾದ್ಮೇಲೆ ಇದಕ್ಕೆ ಕುದಿಸಿ ಇಟ್ಕೊಂಡಿದ್ರಲ್ಲ ಬೆಲ್ಲದ್ದು ನೀರು, ಅದನ್ನು ಸೋಸ್ಕೊಂಡು ಆ್ಯಡ್ ಮಾಡಿ ಸ್ವಲ್ಪ ಹಾಲು ಸೇರಿಸಿದ್ರು ಅಷ್ಟೇ. ಪಾಯಸ ರೆಡಿ ಆಯಿತು. ತುಂಬ ಚೆನ್ನಾಗಿತ್ತು. ಇಷ್ಟ ಆದರೆ ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.